ಏನಿಲ್ಲ, ನಾನು ಏನಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಟ್ಟೆ ಅಂದರೆ, ಹಾಡು ಚೇತನಾ ಒಂದ್ಸಲ ಹೇಳಿದ್ದಾಳೆ, ಅವರೆಲ್ಲದಕ್ಕೂ ಹಾಡಿರೋದು, ಸಿಟ್ಟಿಗೂ ಹಾಡು, ಸಂತೋಷಕ್ಕೂ ಹಾಡು, ದುಃಖಕ್ಕೂ ಹಾಡು, ಅಳೋದಕ್ಕೂ ಹಾಡು, ನಗೋದಕ್ಕೂ ಹಾಡು, ಏನೇ ಆದರೂ ಒಂದು ಹಾಡಲ್ಲಿ ಹಾಡು ತೋರಿಸ್ಬಿಡೋರು ಅಂತ. ಅದು ನಂಗೆ ತುಂಬ ಅನುಭವ ಆಗಿದೆ. ನಾನು ಏನು ನೋಡೋದೇ ಬೇಡ, ಅವ್ರನ್ನ ಮಾತಾಡೋದೇ ಬೇಡ, ಒಂದು ಲೈನ್ ಅವ್ರು ಹೇಳಿಬಿಟ್ರೆ, ಓ ಇವ್ರಿಗೆ ಈ ಥರ ಇದೆ, ಓ ಇದು ಸರಿ ಇಲ್ಲ, ಓ ಇದು ಸರಿ ಹೋಗ್ತಿದೆ ಅನ್ನೋದು ಗೊತ್ತಾಗ್ತಿತ್ತು ನನಗೆ. ಒಂದಂದರೆ ನಮ್ಮ ಪತ್ರ ಲೇಖನಗಳು ಶುರುವಾಗಿದ್ದೆ ಹಾಡಿನಿಂದ. ಮೊದಲು ನಾನು ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡಿದೆ. ಅವ್ರು ಯಾರ್ಯಾರನ್ನೂ ಇಷ್ಟಪಟ್ಟರು ಅವ್ರಿಗೆಲ್ಲ ಲೆಟ್ರ್ ಬರ್ಕೊಟ್ರು, ತೊಗೊಂಡೋಗಿ ಕೊಡ್ತಿದ್ದೆ. ನನಗೇನೋ ಒಂಥರ ಖುಷಿ ಆಗೋದು, ಹೋಗಲಿ ಎಲ್ಲೋ ಒಂದು ಕಡೆ ಜೀವನ ಮಾಡ್ಕೋತಾರೆ ಇವರು, ಪಾಪ ಅನಿಸ್ಬಿಡೋದು ಅವ್ರು ನೋಡಿದ್ರೆ. ಹೋಗಿ ನಾನು ಅವ್ರಿಗೆ ಕೊಟ್ಟು ಬರ್ತೀಯಾ ಪ್ಲೀಸ್ ಅಂದರೆ, ಆಯ್ತು ಕೊಟ್ಟು ಬರ್ತೀರಾ ಮೇಡಮ್ ಅಂತ ಕೇಳೋರು. ಆಯ್ತು ಖಂಡಿತ ಕೊಟ್ಟು ಬರ್ತೀನಿ ಅಂಥೇಳಿ ಇಸ್ಕೊಳ್ಳೋದು. ಅಲ್ಲೋಗಿ ಉಪ್ಪು ಖಾರ ಹಚ್ಚೋರ ಬಗ್ಗೆ ಎಲ್ಲ ಹೇಳೋದು. ಅವಳಿಂದ ಒಂದೊಬ್ಬ ನೆಗೆಟಿವ್ ಆನ್ಸರ್ ಬರೋದು, ಕೆಲವರು ಪಾಸಿಟಿವ್ ಆಗಿ ಹೇಳೋರು, ನೀವೇನಕ್ಕೆ ಬರ್ತೀರಾ, ನೀವು ಯಾಕೆ ಬರ್ತೀರಾ, ನಿಮ್ಗೇನಾಗ ಸಂಬಂಧ ಅಂತೆಲ್ಲ ಕ್ವಶನ್ಸ್ ಬರೋದು, ಏನೇನೋ ಆಗ್ತಾ ಇರೋದು. ಕೊನೆಯಲ್ಲಿ ಹೋಗಿ 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 ಏನೋ ಹಾಗೆ ಪೋಸ್ಟ್ ಮ್ಯಾನ್ ಹೋಗಿ ಅದೇ ಲೈಫಿಗೆ ಬಂದುಬಿಟ್ವಿ ಅಷ್ಟೇ. ಆಮೇಲೆ ಮಾತಾಡ್ತಾ ಒಂದು ದಿವಸ ಕೇಳಿದರು, ನನ್ನ ತಂಗಿ ಮದುವೆ ಟೈಮಲ್ಲಿ ಒಂದು ಕ್ವಶನ್ ಮಾಡಿದರು, ನಾವಿಬ್ಬರು ಮದುವೆ ಆಗೋಣ. ನನಗೇನು ಮಾತಾಡಲಿಲ್ಲ, ನನಗೇನು ಹೇಳೋಕ್ಕೂ ಗೊತ್ತಾಗಲಿಲ್ಲ. 4 days ತಪ್ಪಿಸ್ದೆ ಅವ್ರನ್ನ. ಅವ್ರಿಗೊಂಥರ ಬೇಜಾರಾಯಿತು. ಒಂದು ದಿವಸ ಸಿಕ್ಕಾಗ ಹತ್ತುಬಿಟ್ರು, ನಾನು ಅಷ್ಟು ಕೆಟ್ಟವನ, ನಾನು ಅಷ್ಟು ಸರಿ ಇಲ್ವಾ, ಮದುವೆ ಆಗೋಕ್ಕಿಲ್ವ, ಇಲ್ಲ ನಮ್ಮ ವಯಸ್ಸುಗಳು, ಆಮೇಲೆ ನಿಮ್ಮ ಜೀವನ ಶೈಲಿ, ನಮ್ಮನೆ ರೀತಿ ನನಗೆ ಗಾಬರಿ ಆಗುತ್ತೆ. ನಂಗೆ ಇಷ್ಟ ನಿಮ್ಮನ್ನು ಕಂಡ್ರೆ, ಬಟ್ ಅದನ್ನ ಎಲ್ಲಿವರೆಗೂ ತೊಗೊಂಡು ಬರ್ತೀವೋ ನಂಗೆ ಹೆದರಿಕೆ ಆಗುತ್ತೆ ಅಂದೆ. ಏನು ಹೆದರ್ಕೋಬೇಡ, ನಾನು ನಿನಗೆ ನನಗೆ. ಅಲ್ಲಿಗೆ ಮುಗೀತು. ಅಲ್ಲಿ ಶುರುವಾಯ್ತು ಹಾಡುಗಳು. ಧಾರವಾಡಕ್ಕೆ ಹೋದರು, ಓದಬೇಕಾಗಿತ್ತು. ದಿನ ಒಂದು ಪತ್ರ ಬರೀಲೇಬೇಕು ಅಂತ ಒಂದು ವಾಗ್ದಾನ ತೊಗೊಂಡೋಗ್ಬಿಟ್ರು. ನನಗೋಗಿ ಏನಾದ್ರು ಒಂದು ಪ್ರಾಮಿಸ್ ಮಾಡಿಬಿಟ್ರೆ ಅದು ಮಾಡಲೇಬೇಕು. ಅದು ನನಗೆ ಬಂದಿದ್ದು ಮೊದಲಿಂದ ಸಿಕ್ಕಿರೋ ರೀತಿ. ಅದೇ ಆಯಿತು, ದಿನ ಒಂದು ಪತ್ರ ಬರ್ದಾಗ್ತಾಯಿದ್ದೆ. ಒಂದು ವಿಷಯ ಹೇಳಬೇಕು, ಒಂದು ಸೀಕ್ರೆಟ್ ಇದು, ಯಾರಿಗೂ ಹೇಳಿಲ್ಲ, ಇವತ್ತು ಎಲ್ಲರಿಗೂ ಓಪನ್ನಾಗಿ ಹೇಳ್ತಾ ಇದ್ದೀನಿ. ಏನಲ್ಲ, ರವಿ ನಾನು ಎಷ್ಟು ಆವರಿಸ್ಕೊಂಡಿದ್ದು ಅಂದರೆ, ನಮ್ಮ ತಂದೆಯವರು ಜೈ ವೆಂಕಟೇಶ್ವರ, ಅದೇನೋ ಶ್ರೀ ವೆಂಕಟೇಶ್ವರ ಅಂತ ಬರೆಯೋರು, ಒಂದು ಬುಕ್ ಮಾಡಿ ಇಡೋರು. ಅದನ್ನು ನಾನು ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರೀತಾ ಇದ್ದೆ. ನನಗೆ ಅದೊಂದು ಚಳಿ ಅಂದ್ಕೊಂಡಿದ್ದು. ಕೊನೆಯಲ್ಲಿ ಒಂದು 21 ಸಾಲು ರವಿ ಅದನ್ನು ಬರೋದು ಮುಗಿಸ್ತಾ ಇದ್ದೆ. ಅದನ್ನು ತುಂಬ ದಿವಸದವರೆಗೂ ಕಾಪಾಡ್ಕೊಂಬಂದಿದ್ದೆ ಆ ಬುಕ್ಕನ್ನ, ಯಾರಿಗೂ ತೋರಿಸ್ದಂಗೆ. ಅವ್ರು ದೂರ ಇದ್ದಿದ್ದರಿಂದ ಅವ್ರಿಗೆ ಒಳ್ಳೇದಾಗಲಿ ಅನ್ನೋದು ಒಂದು ವಿಶಸ್ಸು, ಚೆನ್ನಾಗಿ ಆಗ್ತಾರೆ ಅನ್ನೋದು ಒಂದಿದು. ಹಾಗಾಗಿ ಅದನ್ನು ಬರೀತಾ ಇದ್ದೆ. ಅದನ್ನು ಕುತ್ಕೊಂಡು ಬರೆಯೋದು. ಒಂದೊಂದು ಗಣೇಶನ ಫೋಟೋ ಇತ್ತು, ಕೆಳಗಡೆ ಕುತ್ಕೊಂಡು ಜೈ ಗಣೇಶ ಜೈ ಶ್ರೀರಾಮ್ ಅಂತ ಬರೆದು, ಕೆಳಗಡೆಯಲ್ಲಿ ರವಿ ವಿಂದಿಪದ ಅಂತ. ಇದು ಯಾರಿಗೂ ಹೇಳಿಲ್ಲ ನಾನು, ಹುಡುಗರು ಹೇಳಿಲ್ಲ, ಎಲ್ಲರೂ ಹೇಗಿಸ್ತಾರಿಲ್ಲ, ನಾನು ತಿನ್ಬಿಡ್ತಾರೆ ಅಷ್ಟೇ ಅವರು. ಅದನ್ನೇ ಮಾಡ್ತಿದ್ದೆ. ಒಂದು ಬಂದವ್ರಿಗೆ ರವಿಗೆ ಒಂದ್ಸಲ ಹೇಳಿದ್ದೆ, ಹೀಗೂ ಇರುತ್ತೇನೆ ಅಂತ ಕೇಳಿದ್ರು. ಹೋಗಿ ನನ್ನೇನಲ್ಲ, ಗೊಮ್ಟೇಶನ್ ಮಾಡಿ ಕೂರಿಸ್ಬಿಡ್ಬೇಡ, ಆಮೇಲೆ ಗಣೇಶನ್ ಮಾಡಿ ಕೂರಿಸ್ಬಿಡ್ಬೇಡ ಅಂತ ತಮಾಷೆ ಮಾಡೋರು. ತುಂಬ ತಮಾಷೆನೂ ಇರೋದು ಅಷ್ಟೇ. ಯಾವ ಟೈಮಲ್ಲಿ ತಮಾಷೆ, ಯಾವ ಟೈಮಲ್ಲಿ ರೇಗ್ತಾರೆ ಗೊತ್ತಾಗ್ತಲೇ ಇರಲಿಲ್ಲ. ಅದಂತೂ ತುಂಬ ಆಗೋದು. ಫಸ್ಟು ನಾವು ಬಳ್ಳಾರಿಗೆ ಬಂದಷ್ಟರಲ್ಲಿ ತೆಲುಗು ನಮಗೇನು ಬರ್ತಿರ್ಲಿಲ್ಲ. ದಾವಣಗೆರೆಯಿಂದ ಬಂದ್ವಿ, ತೆಲುಗು ನನ್ನೊಂದು ಲ್ಯಾಂಗ್ವೇಜ್ ನಮಗೆ. ಅವ್ರು ಎಕ್ಕಡ ಅಂತಿದ್ರೆ ನಾವು ಎಕ್ಕಡ ಅಂತಾರೆ. ಎಕ್ಕಡ ಅಂದರೆ ಚಕ್ಲಿ ಅಂತ ನಮಗೆ. ಇದೇನು ಅರ್ಥನೂ ಆಗ್ತಿರ್ಲಿಲ್ಲ, ಏನೇನೋ ಭಾಷೆಗಳು. ಟ್ರೈನಲ್ಲಿ ಉದ್ದಕ್ಕೂ ಅವ್ರು ತೆಲುಗು ಮಾತುಗಳು ಯಾರ್ಯಾರೋ ಮಾತಾಡ್ತಾಯಿದ್ರೆ ಕೇಳೋದು, ನಗೋದು ನಮ್ಮ ತಮ್ಮನ್ನವೆಲ್ಲ. ಆ ಥರ ನನಗೆ ಫಸ್ಟು ಅವ್ರ ಮರಾಚರಿತ್ರ ಮೂವಿ ನೋಡಿ ಒಂದಷ್ಟು ಹಾಡುಗಳು ಹಾಡೋರು, ಒಂದಷ್ಟು ಹಾಡು ರೆಕಾರ್ಡ್ ಇರೋದು, ಟೇಪ್ ರೆಕಾರ್ಡಲ್ಲಿ ಕೇಳಿಸೋರು. ನಾನು ಲೆಟ್ರಲ್ಲಿ ಬರೆದಿದ್ದೆ, ಅದು ನಾನು ಕೇಳಿಲ್ಲ ಸರಿಯಾಗಿ ಹಾಡು. ಅದರಲ್ಲಿ ಒಂದು ಹಾಡು ಬರುತ್ತೆ, ಕೋಟಿ ದಂಡಾಲು ಶತಕೋಟಿ ದಂಡಾಲು ಅಂತ, ಸರಿತಾ ಅದು ಅವರಿಬ್ಬರದ್ದು. ಆಮೇಲೆ ನಾನು ಮೂವಿ ನೋಡಿದೆ. ಆ ಸಿನಿಮಾ ಬಂದಾಗ ತುಂಬ ಫೇಮಸ್ ಆಗಿತ್ತಲ್ಲ, ನಾನು ಅವ್ರಿಗೆ ಲೆಟ್ರಲ್ಲಿ ಒಂದು ಲೈನ್ ಬರೀತಾ ಇದ್ದೆ. ಲಾಸ್ಟಲ್ಲಿ ಏನೇ ಬರೋ ಕೊನೆಯಲ್ಲಿ ಒಂದು ಮುಕ್ತಾಯ ಮಾಡ್ತಿದ್ದೆ, ಕೋಟಿ ಗುಂಡಾಲು ಶತಕೋಟಿ ಗುಂಡಾಲು ಅಂತ ಬರೆದಿದ್ದೆ. ಏನಿದು ಗುಂಡಾಲು ಅಂತ ಬರೀತೀಯ? ಅದೇ ಇಷ್ಟು ತುಂಬ ಶಕ್ತಿ ಇರೋರು ಬಳ್ಳಾರಿ ಗುಂಡುಗಳು ನೋಡಿದ್ವಿ, ತುಂಬ ಶಕ್ತಿ ಇರೋರು ಅಂತ ಕೋಟಿ ಗುಂಡಾಲು ಶತಕೋಟಿ ಗುಂಡಾಲು. ಅಯ್ಯೋ ಮಾರೈತೆ, ದಂಡಾಲು ಅಂದರೆ ನಮಸ್ಕಾರಗಳು ಅಂತ. ಆ ಪ್ರೀತಿಗೆ ನಮಸ್ಕಾರ, ಜಗಕ್ಕೆಲ್ಲ ನಮಸ್ಕಾರ ಹೇಳಿರೋದವಳು. ಆ ಸಿನಿಮಾ ನೋಡು ಮೊದಲು ನೀನು ಅಂತರು. ಆಮೇಲೆ ಹೋಗಿ ನೋಡಿದೆ, ಅದು ಮರೆಯೋಕ್ಕಾಗಲ್ಲ, ಅದು ಬರೆದಿದ್ದೆ ದೊಡ್ಡದಾಗಿ. ಅವಾಗೆಲ್ಲ ಗುಂಡಾಲು ಅದಂತೂ ತುಂಬ ನೆನಪಾಗುತ್ತೆ.
ಪ್ರತಿ ಇದರಲ್ಲೂ ಬರೀತಾ ಇದ್ದೆ. ಹುಡುಕಿ ನಾನು ಬರೀತಿದ್ದೆ. ಅವ್ರಿಗೇನು ಹುಡ್ಕೋದೇ ಬೇಡ, ಬೇಕಾದಂಗೆ ಬರೋದು. ಸಡನ್ನಾಗಿ ಒಂದು ಟ್ಯೂನ್ ಕೇಳಿಸ್ಬಿಟ್ಟು ಹೇಳು ಸಿನಿಮಾ ಯಾವ್ದು ಹೇಳು ಅನ್ನೋರು. ನಂಗೆ ಗೊತ್ತಾಗ್ತಲೇ ಇರಲಿಲ್ಲ. ಕೆಲವು ಸಲ ಗೊತ್ತಾಗೋದು ಈ ಪರವಾಗಿಲ್ವೇ ಕಲ್ತ್ಬಿಟ್ಟೆ ಅನ್ನೋರು. ಒಂದೊಂದು ಸಲ ಇಲ್ಲಮ್ಮ ನಂಗೆ ಗೊತ್ತಾಗಲ್ಲ, ಅದೇನೋ ಕ್ಲೂ ಕೊಡೋರು. ಅವತ್ತಲ್ಲಿ ಹೋಗಿದ್ವಿ, ಅವತ್ತದು ನೋಡಿದ್ವಿ, ಆ್ಯಕ್ಟರ್ ಹಿಂಗಿದ್ದಾರೆ, ಅವಾಗ ಇದಾ ಅಂತೆ. ಆ ಥರದ್ದು ನಮ್ಮ ಲೈಫ್ ನಡೀತು. ಇನ್ನು ತುಂಬಾ ಸಾಹಿತ್ಯ ಸಂಗೀತ ಎಲ್ಲ ಶುರುವಾಗೋದ್ವು. ಆಮೇಲೆ ಎಲ್ಲ ಬಂದವು. ವೀಣೆ ಕಲಿಯಕ್ಕೆ ಹೋದೆ, ಎಲ್ಲ ವೀಣೆಗಳು ಉಟ್ಕೊಂಡ್ಬಿಟ್ಟು ಅಲ್ಲಿಗೆ ನಿಲ್ತು. ಮನೆಯಲ್ಲಿ ಎಲ್ಲ ಥರ ಶುರುವಾಯಿತು. ಗದಾ ಯುದ್ಧನೂ ನಡೀತು, ಎಲ್ಲ ಆಗ್ತಿತ್ತು. ಒಂಥರ ಯಾವ ಥರ ಅಂತ ಹೇಳೋಕ್ಕಾಗಲ್ಲ, ಕಲರ್ಫುಲ್ ಲೈಫ್. ನಾನು ಎಲ್ರಿಗೂ ಹೇಳ್ತಾಯಿದ್ದೆ, ಈ ಲೈಫ್ ಎಲ್ರಿಗೂ ಸಿಗಲ್ಲ, ಈ ಥರ ವ್ಯಕ್ತಿ ಎಲ್ರಿಗೂ ಸಿಗಲ್ಲ. ತುಂಬಾ ಯಾವ ಥರ ಅಂತ ಅವ್ನು ಹೇಳೋಣ, ಅಷ್ಟೇ ಪ್ರೀತಿ ಇರೋದು, ಅಷ್ಟೇ ಸಿಟ್ಟಿರೋದು, ಅಷ್ಟೇ ಇದಿರೋದು. ಮತ್ತು ಎಲ್ಲೋ ಒಂದು ಆಳವಾದ ಪ್ರೀತಿ ನನಗೆ ಕಾಣಿಸ್ತಿತ್ತು. ಅವ್ರಿಗೇನೇ ಮಾಡಲಿ, ಏನೇ ಬೇಜಾರಾಗಲಿ, ನಾನು ಯಾವತ್ತೂ ಅವ್ರನ್ನ ಸಿಡುಕ್ತಿರ್ಲಿಲ್ಲ. ಅವ್ರು ಏನೇ ಹೇಳಿದ್ರು ನಗ್ತಾ ಇರ್ತಿದ್ದೆ. ಯಾವುದೋ ಕೆಲಸ ಬಿಟ್ಟು ಬರೋರು, ನಾ ಬಿಟ್ಟ ಕಣೆ ಕೆಲಸ ಹೋಗಲ್ಲ ಅನ್ನ. ಆಯಿತು ಬಿಡಿ, ನೀವು ಮುಂದೆ ಹೋಗ್ತೀರಾ, ಅದು ಬಿಟ್ಟರೆ ಇನ್ನೂ ಒಳ್ಳೇದಾಗತ್ತೆ ನಿಮಗೆ ಅಂತಿದ್ದೆ. ಅವ್ರು ಹಂಗೆ ಏನೇ ಬೈಯೋದೇ ಇಲ್ಲ, ನೀನು ಖುಷಿಯಾಗಿರ್ತೀಯಾ ಅಂದರು. ಮತ್ತು ನಿಮ್ಗೆ ಅಚೀವ್ಮೆಂಟ್ ಹಂಗೆ ಇರುತ್ತೆ ನಿಮ್ಮದು. ಇದು ಬಿಡ್ತೀರಾ, ಬೇರೆದು ಹೋಗ್ತೀರಾ, ಅದರಲ್ಲಿ ಲಾಭ ಬರುತ್ತೆ ನಿಮಗೆ, ಮಾಡಿ ನೀವು ಏನು ಬೇಕಾದ್ರೂ ಮಾಡಿಕೊಡಿ. ಅದನ್ನಾಗಿ ಕೊನೆಗಂತೂ ಇಲ್ಲಿವರೆಗೂ ಬಂತು ಲೈಫು. ಒಂಥರ ಶಾಕಿಂಗ್ ಆಗೋಯ್ತು ಲಾಸ್ಟಲ್ಲಿ. ಅದು ಎಲ್ರಿಗೂ ಗೊತ್ತಿದೆ. ತುಂಬ ಎಲ್ಲ ಕಡೆಯಿಂದ ಕಾಡ್ಕೊಂಡು ಬರುತ್ತೆ. ಇದ್ದಾರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನೀವೆಲ್ಲ ಇದ್ದೀರಾ, ಅಭಿಮಾನಿಗಳು ಎಲ್ಲ ಇದ್ದೀರಾ. ಇನ್ನೇನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಜೀವನ ಇದೊಂಥರ ಸಂಗೀತ, ಅದೊಂಥರ ಸಂಗೀತ. ಈಗ ಮುಂದಿನ ಮೊಮ್ಮಕ್ಕಳು ನಡೀತಾ ಇದೆ, ಅವ್ರ ಲೈಫ್ ನಡಿಬೇಕು, ಅವ್ರನ್ನ ನೋಡ್ಬೇಕು. ಅದು ಹೆಂಗೋ ನಾನು ಯಾವಾಗ ಹೇಳಿದ್ರೆ ಎಲ್ಲರೂ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಪಾಪಿ ಚಿರಾಯು ಅಂತ ಹೇಳಿ ಚಿರಾಯು ಆಗೋದು. ಭಾಳ ಬೇಜಾರಾಗುತ್ತೆ. ಲೈನ್ ನೋಡಿದಾಗೆಲ್ಲ ಬೇಜಾರಾಗುತ್ತೆ. ಪಾಪಿ ಚಿರಾಯು ಕಣೆ ಅನ್ನೋರು. ಏನಾದ್ರು ನೀವು ಹೇಗಿದೆ, ನನಗೇನೇ ಆಗಿದೆ ನೋಡಿ ಹಿಂಗಿದ್ದೀನಿ ನಾನು, ನೀನು ಹುಷಾರಾಗಿರಬೇಕು ಅಂತ ಹೇಳೋರು. ಅದಂತೂ ತುಂಬ ಕಷ್ಟದ ವಿಷಯ. ಆಯಿತು, ನಾನೇನು ತುಂಬ ಹೇಳೋಕ್ಕಾಗಲ್ಲ. ಆಮೇಲೆ ಬೇರೆ ಥರ ತಿರುಗಿಬಿಡುತ್ತೆ. ಸಂಗೀತ ಸಂಜೆ ನಾವು ಹಡಪದವರ ಗಜಾಲಿ ಕಾಯ್ತಾ ಇದ್ದೀವಿ. ತುಂಬ ದಿವಸ ಆಯಿತು. ರವಿ ಅವ್ರಿಗೆ ತುಂಬ ಇಷ್ಟವಾದ ಹಾಡು ಛಾಯಾಗೆ ತುಂಬ ಥ್ಯಾಂಕ್ಸ್. ಛಾಯಾ ಭಾಳ ದಿವಸ ಆಗಿತ್ತು ನೋಡಿದೆ. ಒಳ್ಳೆ ಹಾಡುಗಳು, ಟೈಮ್ ಸಾಲದು, ಮತ್ತೆ ಬರಬೇಕು. ಪಾಣಿಯವರೇ, ನಿಮಗೂ ಅಷ್ಟೇ. ನಿಮ್ಮ ಹಾಡಿಗೆ, ನಿಮ್ಮ ಮಾತಿಗೆ ತುಂಬ ಖುಷಿಯಾಯಿತು. ನಮಸ್ಕಾರ ಆಯಿತು. ನೀರು ಕೊಡಿ. ಓಯ್ ಕರ್ಣ ನಿಂದು ಸೂಪರ್ ಸಿಂಗರ್ ಆಗ್ತೀವಿ ಬಿಡಪ್ಪ. ನಂಗೆ ತುಂಬ ಖುಷಿ ಆಯ್ತಣ್ಣ. ನನಗೆ ಗೊತ್ತೇ, ಯಾವಾಗಲೂ ಹೇಳ್ತಾ ಇರ್ತೀನಿ ನೀನು ಚೆನ್ನಾಗಿ ಹಾಡ್ತಾಯಿದ್ದೀಯ ಅಂತ. ಆಶ್ಚರ್ಯ ಆಗೋಯ್ತು. ರವಿ ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಒಂದು ಸಲ ಆಯಿತು, ಸ್ಕೂಲ್ ಫಂಕ್ಷನಲ್ಲಿ ಆಡಿದರೆ, ಏನು ಇಷ್ಟು ಚೆನ್ನಾಗಿ ಹಾಡ್ತಾನ, ನಾನು ಕೇಳೇ ಇರಲಿಲ್ವಲ್ಲ ಅಂತಂದರು. ಅಷ್ಟು ಅವ್ನು ಇನ್ನೊಂದ್ಸಲ ಯಾವಾಗಲಾರು ಒಂದ್ಸಲ ನಿಮ್ಗೆಲ್ರಿಗೂ ಒಂದು ಹ್ಯಾಂಡ್ ಪ್ಯಾನ್ ನುಡಿಸ್ತಾನೆ, ಅದನ್ನು ಕೇಳಿಸ್ಬೇಕು. ತುಂಬ ಚೆನ್ನಾಗಿ ನುಡಿಸ್ತಾನೆ. ಅವನು ಎಲ್ಲೋ ತಾನಾಗೆ ಕಲಿತು ಏನೋ ಮಾಡಿ ಕಲ್ತ್ಕೊಂಡು ಬಂದಿದ್ದಾನೆ. ಅದನ್ನು ಒಂದ್ಸಲ ಯಾವಾಗಲಾರು ಒಂದಿಸ್ತಾನೆ ನೋಡ್ಸಿ, ಆಯಿತಾ? ಥ್ಯಾಂಕ್ ಯು ಎಲ್ರಿಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.